ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಈ ಒಂದು ದಿನ ನಾವೆಲ್ಲರೂ ಈ ಒಂದು ಭಟ್ಕಳ ಉಪವಿಭಾಗದ ಭಟ್ಕಳ ವಲಯದ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನದಲ್ಲಿ ಸೇರಿರ್ತೇವೆ. ಈ ರೀತಿಯಾಗಿ ನಾವೆಲ್ಲ ಸೇರಿರೋದು ಒಂದು ಮುಖ್ಯ ಉದ್ದೇಶ ಏನಂದ್ರೆ, ಈ ವನ ಮಹೋತ್ಸವ ಆಚರಣೆಗೆ. ತಮ್ಗೆಲ್ಲರಿಗೂ ತಿಳಿದಿರೋಂಗೆ ಪ್ರತಿ ವರ್ಷ ಜುಲೈ ಮೊದಲ ವಾರದಲ್ಲಿ ವನ ಮಹೋತ್ಸವ ಆಚರಣೆ ಮಾಡಲಾಗುತ್ತೆ. ವನ ಮಹೋತ್ಸವ ಅಂದ್ರೆ ಈ ಜನರಲ್ಲಿ ಒಂದು ಜಾಗರೂಕತೆ ಮೂಡಿಸಲು, ಈ ಒಂದು ನಮ್ಮ ಈ ಪರಿಸರದ ಬಗ್ಗೆ ನಮ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡಲು, ಮತ್ತೆ ಪರಿಸರನ ಉಳಿಸಿ ಬೆಳೆಸಬೇಕು ಅನ್ನೋ ಉತ್ತೇಜನ ನೀಡಲು, ಈ ಜನರಿಗೆಲ್ಲರಿಗೆ ಮತ್ತೆ ನಮ್ಮ ಸುತ್ತಮುತ್ತಲ ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟು ಅವ್ರನ್ನೆಲ್ಲ ಪ್ರೇರೇಪಿಸಬೇಕು ನಮ್ಮ ಮುಖ್ಯ ಉದ್ದೇಶದಿಂದ ಪ್ರತಿ ವರ್ಷ ವನ ಮಹೋತ್ಸವನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ನಾವು ಈ ಭಟ್ಕಳ ವಲಯ ವ್ಯಾಪ್ತಿಯಲ್ಲಿ ವನ ಮಹೋತ್ಸವ ಆಚರಣೆ ಮಾಡುವ ಸಲುವಾಗಿ ಈ ಸಾಲುಮರದ ತಿಮ್ಮಕ್ಕ ವೃಕ್ಷೋದ್ಯಾನದಲ್ಲಿ ಈ ದಿನ ಸಾಂಕೇತಿಕವಾಗಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ತಾವೆಲ್ಲ ಪತ್ರಿಕೋದ್ಯಮದ ಮಿತ್ರರ ಒಡಗೂಡಿ ಈ ದಿನ ಇಲ್ಲಿ ಒಂದು 50 ಗಿಡ ಒಂದು ನೆಡುವಂಥ ಕಾರ್ಯಕ್ರಮ ಇಟ್ಕೊಂಡು ಈ ದಿನ ವನ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಇದೇ ರೀತಿ ನಮ್ಮ ಭಟ್ಕಳ ವಲಯದಲ್ಲಿ ಹಾಗೂ ಹೊನ್ನಾರ ವಿಭಾಗದಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯ ಈ ಮೊದಲ ವಾರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಮರಗಿಡಗಳನ್ನು ನೆಟ್ಟು ಪೋಷಿಸ್ತೇವೆ. ಮುಖ್ಯವಾಗಿ ನಾವು ಶಾಲೆಗಳು, ಆಸ್ಪತ್ರೆ ಆವರಣಗಳು ಮತ್ತು ಈ ಮಕ್ಕಳುಗಳಿಗೆ ನಾವು ಆದಷ್ಟು ಪ್ರೇರೇಪಿಸ್ತೀವಿ. ಯಾಕಂದರೆ ಈಗಿಂದ ಒಂದು ಸಣ್ಣ ಮಕ್ಕಳು ಒಂದು ಗಿಡ ಮರ ನೆಟ್ಟು ಬೆಳೆಸೋದ್ರಲ್ಲಿ ಒಂದು ಅವ್ರಿಗೆ ಚೆನ್ನಾಗಿ ಒಂದು ನಾಲೆಡ್ಜ್ ಬಂದರೆ ಮುಂದಿನ ಹಲವಾರು ವರ್ಷ ನಮ್ಮ ಒಂದು ಈ ಪರಿಸರ ಉಳಿಯುತ್ತೆ ಅನ್ನೋ ಒಂದು ಮೇಜರ್ ಉದ್ದೇಶ. ಈ ವರ್ಷದ್ದು ವನ ಮಹೋತ್ಸವ ಧ್ಯೇಯವಾಕ್ಯ ಏಕ್ ಪೇಡ್ ಏನು ಮಾಕೆ ನಾವು ಅಂತ ಇದೆ. ಅಂದರೆ ಪ್ರತಿಯೊಬ್ಬರು ತಮ್ಮ ತಾಯಿಯ ಒಂದು ಹೆಸರಿನಲ್ಲಿ ಒಂದು ಗಿಡ ನೆಟ್ಟು ಬೆಳೆಸಿ ಪೋಷಿಸಬೇಕು ಅನ್ನೋ ಒಂದು ಧ್ಯೇಯವಾಕ್ಯ ಕೊಡಲಾಗಿದೆ. ಆದ್ದರಿಂದ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರ ಸಾರ್ವಜನಿಕರು ವರ್ಷಕ್ಕೆ ಕನಿಷ್ಠ 1 ಮರ ನೆಡಬೇಕು. ಎಲ್ಲಿ ಜಾಗ ಸಿಗುತ್ತಲ್ಲಿ ಅವ್ರ ಮನೆ ಹಿತ್ತಲಾಗ್ಬೋದು, ಅವ್ರ ಜಮೀನಿನ ಬದುಗಳಾಗ್ಬೋದು, ಅಥವಾ ಅದೆಲ್ಲೂ ಸಾಧ್ಯ ಆಗಿಲ್ಲ ಅಂದರೆ ಯಾವುದಾದ್ರು ಸರ್ಕಾರಿ ಜಾಗಗಳಲ್ಲಾಗ್ಬೋದು, ರಸ್ತೆ ಬದಿ ಆಗ್ಬೋದು, ಎಲ್ಲರ ಸಹಿತ ಅವ್ರ ಜೀವಮಾನದಲ್ಲಿ ವರ್ಷಕ್ಕೊಂದು ಗಿಡ ನೆಟ್ಟು ಅದನ್ನು ಉಳಿಸ್ಕೊಳ್ಳೋ ಅಂತ ಒಂದು ಸಂಕಲ್ಪ ಮಾಡಿ ಅದನ್ನು ಉಳಿಸ್ಕೊಂಡ್ರೆ ನಮ್ಮ ಒಂದು ಧ್ಯೇಯವಾಕ್ಯ ಏನಂದರೆ, ನಮ್ಮ ದೇಶದ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಕನಿಷ್ಠ ಪ್ರತಿಶತ 33% ಅರಣ್ಯ ಪ್ರದೇಶ ಇದ್ದರೆ ಅಥವಾ ಹಸಿರು ಹೊದಿಕೆ ಇದ್ದರೆ ನಮ್ಮ ಈ ವಾತಾವರಣದ ವೈಪರೀತ್ಯಗಳೆಲ್ಲ ಕಡಿಮೆ ಆಗ್ತದೆ. ಅಂದರೆ ಎಲ್ಲ ಚೆನ್ನಾಗಿ ಬಾಳಿ ಬದುಕಬಹುದು, ನಾವು ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆದರೆ ವಿಪರ್ಯಾಸ ಏನಂದರೆ, ನಾವೀಗ ಪ್ರಸ್ತುತ ಒಂದು 20-22% ಅಷ್ಟೇ ನಮ್ಮಲ್ಲಿ ಒಂದು ಹಸಿರು ಹೊದಿಕೆ ಇದೆ. ಸೊ ಈಗ ಇರೋ ಒಂದು ಏನು ಜಾಗನ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ಇರೋ ಜಾಗಗಳಲ್ಲಿ ಹಸಿರು ಹೊದಿಕೆ ಜಾಸ್ತಿ ಮಾಡಿ ನಾವು 33% ಒಂದು ಹಸಿರು ಹೊದಿಕೆ ಏನಿದೆ ಅಥವಾ ಅರಣ್ಯ ಮರಗಿಡಗಳು ಬೆಳೆಸೋ ಉದ್ದೇಶನ ಸಾಕಾರ ಮಾಡಿದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಒಂದು ಭೂಮಿನ ಇದೇ ಥರ ಬಿಟ್ಕೊಡ್ಬೋದು. ಯಾಕಂದರೆ ತಮಗೆಲ್ಲರೂ ಗೊತ್ತಿದೆ ಕಳೆದ ಬೇಸಿಗೆ ಯಾವ ಥರ ಇತ್ತು ಅಂತ ತಾವೆಲ್ಲರೂ ಕೇಳ್ಪಟ್ಟಿದ್ದೀರಾ. ಡೆಲ್ಲಿಲೆಲ್ಲ 50 ಡಿಗ್ರಿ ಟೆಂಪ್ರೇಚರ್ ಹೋಗಿತ್ತು ಅಂತ ಹೇಳ್ತಾರೆ. ಮತ್ತು ನಮ್ಮ ಮೈಸೂರು ಬೆಂಗಳೂರುಗಳಲ್ಲೂ ಸಹಿತ 40 ಡಿಗ್ರಿ ಹತ್ತಿರ ಹೋಗುತ್ತೆ. ಸೊ ಈ ಎಲ್ಲ ಒಂದು ಹವಾಮಾನ ವೈಪರೀತ್ಯಗಳನ್ನ ನಾವು ತಡೆಗಟ್ಟಬೇಕು. ಮತ್ತು ಎಲ್ಲ ಮುಂದಿನ ಜನಾಂಗ ಸುಖವಾಗಿ ಶಾಂತಿಯುತವಾಗಿ ನಮ್ಮ ಹಿರಿಯರೇ ಆಗಿದ್ರು ಆಗಿ ಬೆಳಿಬೇಕು ಅಂದರೆ ನಾವು ಮರಗಿಡಗಳನ್ನ ಆದಷ್ಟು ಉಳಿಸಿ ಬೆಳೆಸಿ ನಮ್ಮ ಪರಿಸರನ ಕಾಪಾಡ್ಕೋಬೇಕು ಅಂತ ಹೇಳ್ತಾ, ಈ ಒಂದು ಸಮಯದಲ್ಲಿ ಮಾತಾಡೋ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಅನಿಸುತ್ತಾ